ಅಂದ್ರೆ ಈಗೇನ್ ಹೇಳ್ತೀನಿ ನೀನು? ಅದೇ ಹೇಳಿದ್ನಲ್ಲ, ನನ್ನ ಓದು ಪೂರ್ತಿ ಆಗೋವರೆಗೂ ಮದ್ವೆ ಮ್ಯಾಟ್ರ್ ತೆಗಿಬೇಡಿ ಅಂತಿದ್ದೀನಿ. ನಾನ್ ಯಾವಾಗ ಹೇಳ್ತೀನೋ ಆವಾಗ ಮದುವೆ ಮಾಡ್ಕೊಳಕ್ ಒಪ್ಕೋತೀನಿ ಅಂತ ನೀ ಹೇಳಿದ್ದಕ್ಕೆ ತಾನೆ ಹೆಚ್ಚಿಗೆ ಓದಕ್ಕೆ ಈ ಊರಿಗೆ ಕಳ್ಸಿದ್ದು. ಅದಕ್ಕೆ ಹೆಣ್ಮಕ್ಳಿಗೆ ಜಾಸ್ತಿ ಓದ್ ಬೇಡ ಅಂತಂದಾಗ ನೀವು ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ. ಹಾಟ್ 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 ಕಾಫಿ. ಡಿಸ್ಟರ್ಬ್ ಆಯ್ತಾ? ಏನಿಲ್ಲಪ್ಪ. ಓಕೆ. ಏನೋ ಸೀರಿಯಸ್ ಡಿಸ್ಕಷನ್ ನಡೀತಾ ಇದೆ? ಏನಿಲ್ಲ, ನನ್ನ ಮಗಳಿಗೆ ಮದುವೆಗಿಂತ ಓದೇ ಹೆಚ್ಚಂತೆ. ನಿಜವಾಗ್ಲೂ ಓದೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಓದೋದು ಒಂದ್ ನೆಪನ? ಐ ಮೀನ್ ಅವಳ ಮನ್ಸಲ್ಲಿ ಬೇರೆ ಯಾರಾದ್ರೂ ಇದ್ದಾರ ಅಂತ? ನನ್ ಮನಸ್ಸಿನಲ್ಲಿ ಯಾರು ಇಲ್ಲ. ಹಾಗಾದ್ರೆ ಮದುವೆ ಒಪ್ಕೋಬೋದಲ್ಲ? ನನ್ನ ಜೀವನ ನನ್ನಿಷ್ಟ. ಒಪ್ಕೊಳ್ಳೋದು ಬೇಡವೋ ಅಂತ ಇನ್ನೊಬ್ರ ಹತ್ರ ಹೇಳಿಸ್ಕೊಳ್ಳೋಂತ ಅವಶ್ಯಕತೆ ನನಗಿಲ್ಲ. ಅವನೇನೋ ನಿನ್ ಒಳ್ಳೇದಕ್ಕೆ ಹೇಳಿದ್ರೆ ನೀನೇನೋ ಅವನ್ನ ಗದರಿಸ್ತಾ ಇದ್ಯಾ? ಇಲ್ಲಿ ನೋಡಪ್ಪ, ಈ ಫೋಟೋ ನೋಡು. ಈ ಹುಡುಗನ್ಗೆ ಏನ್ ಕಮ್ಮಿ, ಒಳ್ಳೆ ಸಂಬಂಧ ಬೇರೆ. ಗುಡ್ ಸೆಲೆಕ್ಷನ್. ಒಂದ್ಸತಿ ಫೋಟೋ ನೋಡು. ಇದಕ್ಕಿಂತ ಒಳ್ಳೆ ಹುಡುಗ ಖಂಡಿತ ಸಿಗಲ್ಲ ನಿನಗೆ. ನೋಡಿ ಸರ್, ಚಿನ್ನದಂತ ಹುಡುಗ ಸರ್, ಅವನ್ನ ನೋಡಿ ಬೈತಾ ಇದ್ದಾಳೆ. ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಿದ್ರೆ ತಾನೆ. ಕರೆಕ್ಟ್ ಸರ್. ನಿಮ್ಮ ಮಗಳಿಗೆ ಒಳ್ಳೇದ್ ಯಾವ್ದು ಅಂತ ಗೊತ್ತಾದ್ರೆ ನಿಮ್ ಮಾತು ಕೇಳೋಳು ಸರ್. ಕೇಳಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಹೋಗ್ಲಿ, ಅವನ್ ಯಾರು ಅಂತ ಹೇಳಕ್ ಹೇಳಪ್ಪ. ಅಪ್ಪ, ನಾನು ಯಾರನ್ನು ಪ್ರೀತಿಸ್ತಾ ಇಲ್ಲ. ಹಾಗಾದ್ರೆ ಒಪ್ಕೋಬೋದಲ್ಲಮ್ಮ. ಸರಿ, ನೀವು ದೊಡ್ಡ ಸಂಬಂಧನೇ ನೋಡ್ತಿರೋ ಇಲ್ಲ ಕತ್ತೆ ಸಂಬಂಧನೇ ನೋಡ್ತಿರೋ ನನಗ್ ಗೊತ್ತಿಲ್ಲ. ನಾನು ಒಪ್ಕೋತೀನಿ. ಅಂಕಲ್, ಕತ್ತೆ ಸಂಬಂಧ ನೋಡಿ ಅನ್ಲು ಅಂತ ಮಾಮೂಲಿ ಕತ್ತೆ ನೋಡ್ಬಿಡ್ಬೇಡಿ ಪಾಪ, ಒಂದ್ ಒಳ್ಳೆ ಕತ್ತೆನೆ ನೋಡಿ. ನೀನು ಸರಿಯಾಗಿದ್ಯಾ. ಕೂಡಲೇ ಊರಿಗೆ ಹೋಗಿ ನಿಶ್ಚಿತಾರ್ಥಕ್ಕೆ ದಿನ ಫಿಕ್ಸ್ ಮಾಡ್ಬೋಣ. ಸರಿ.